ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ನಿಮ್ಮ ಚೇತನ್ ಬಟ್ಕಿಟಿ. ಸೊ ಈ ರೀತಿಯಾಗಿ ಸಿಂಧೂರ್ ಲಕ್ಷ್ಮಣರ ಒಂದು ಕತೆಗೆ ಅಂತ್ಯ ಆಗುತ್ತೆ. ಅವ್ರು ಬದುಕಿದ್ದು ಬರೀ 24 ಇಯರ್ಸ್. ಸೊ ವ್ಯಕ್ತಿ ಎಷ್ಟು ದಿವಸ ಬದುಕ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಜನರಿಗೆ, ನಾಡಿಗೆ, ಜಗತ್ತಿಗೆ, ನಮ್ಮ ದೇಶಕ್ಕೆ ಏನ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಇದಾದ ಮೇಲೆ ನಾನು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಒಂದು ಕತೆ ಇದೇನ್ ಇವಾಗ ಇವ್ರದ್ದು ಮುಗೀತು ಅಂದ್ರೆ ಸಿಂಧೂರ್ ಲಕ್ಷ್ಮಣರ ಒಂದು ಅಂತ್ಯ ಆಗುತ್ತೆ. ಬ್ರಿಟಿಷರ ಒಂದು ಮೋಸದಾಟದಿಂದ ಗೌಡ್ರು ಬಲಿ ಆಗ್ತಾರೆ. ಗೌಡ್ರು ಬಲಿ ಆದ ತಕ್ಷಣ ಸಿಂಧೂರ್ ಲಕ್ಷ್ಮಣರು ಬಲಿ ಆಗ್ತಾರೆ. ಸೊ ಇದೇ ಒಂದು ಕೊರಗಲ್ಲಿ ಸಿಂಧೂರ್ ಲಕ್ಷ್ಮಣ ಅವರು ತೀರ್ಕೊಂಡ್ಮೇಲೆ ಇದೇ ಕೊರಗಲ್ಲಿ ಆ ಒಂದು ತೆಗ್ಗಿ ಗ್ರಾಮದ ವೆಂಕಟಪ್ಪ ನಾಯಕರು ಅವರ ಕೊರಗಲ್ಲಿ ಪ್ರಾಣವನ್ನ ಬಿಡ್ತಾರೆ. ಅದೇ ವರ್ಷ ಅಂತಾನೆ ಹೇಳ್ತಾರೆ. ಸೊ ಅಲ್ಲಿರುವಂತ ಅವರ ವಂಶಸ್ಥರು ಹೇಳಿದ್ದು ಅವ್ರ ಕೊರಗಲ್ಲೇ ಅವರು ಜೀವ ಬಿಡ್ತಾರೆ ಸರ್ ಅಂತ. ಸೊ ಎಷ್ಟು ಮಟ್ಟಿಗೆ ಅವ್ರ ಬಾಂಧವ್ಯ ಇತ್ತು ಅಂದ್ರೆ ನೋಡಿ, ಅವ್ರು ಸತ್ತೋದ್ಮೇಲೆ ಅವ್ರ ಕೊರಗಲ್ಲಿ ಇವ್ರು ಸಾಯೋದಂದ್ರೆ ನಿಜಕ್ಕೂ ವಿಚಿತ್ರ ಅಂತಾನೆ ಹೇಳ್ಬೋದು. ಸೊ ಬ್ರಿಟಿಷರು ಇದಾದ್ಮೇಲೆ ಆ ಒಂದು ಕುಟುಂಬಕ್ಕೆ, ಯಾವ ತೆಗ್ಗಿ ನಾಯಕರ ಒಂದು ಕುಟುಂಬಕ್ಕೆ ಒಂದು ಗಿಫ್ಟ್ ನ ಮಾಡುತ್ತೆ. ಯಾಕೆ ಇದಾದ ಒಂದು 1 year 2 year ಆದ್ಮೇಲೆ ಗಿಫ್ಟ್ ಮಾಡುತ್ತೆ. ಏನಕ್ಕೆ ಮಾಡುತ್ತೆ ಅಂದ್ರೆ ಸಿಂಧೂರ ಲಕ್ಷ್ಮಣರನ್ನ ಹಿಡಿದು ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಚಿನ್ನದ ಲೇಪನವಾಗಿರ್ತಕ್ಕಂಥ, ಚಿನ್ನದ ನೀರು ಅಂತ ಅವಾಗ ಹೇಳ್ತಾರ, ಚಿನ್ನದ ನೀರು ಲೇಪನವಾಗಿರ್ತಕ್ಕಂಥ ಒಂದು ಖಡ್ಗವನ್ನ ಆ ಒಂದು ಕುಟುಂಬಕ್ಕೆ ಗಿಫ್ಟ್ ಆಗಿ ಕೊಡ್ತಾರೆ. ಆ ಖಡ್ಗ ವಿಷಪೂರಿತ ಖಡ್ಗ, ಎಡ್ಜ್ ಅಲ್ಲಿ ವಿಷ ಇರುತ್ತೆ. ಅದು ಜಸ್ಟ್ ನಿಮ್ಗೆ ಟಚ್ ಆಗ್ಬಿಟ್ರೆ ಬಾಡಿ ಎಲ್ಲ ಅವಾಗ ಇಮಿಡಿಯೇಟ್ಲಿ ಪಾಯ್ಸನ್ ಆಗುತ್ತೆ. ಸೊ ಅಂತ ಖಡ್ಗವನ್ನ ಸಿಂಧೂರ ಲಕ್ಷ್ಮಣನ ಹಿಡಿದು ಕೊಟ್ಟಿದ್ದಕ್ಕಾಗಿ ಆ ಒಂದು ಕುಟುಂಬಕ್ಕೆ ಕೊಡ್ತಾರೆ. ಆ ಖಡ್ಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಖಡ್ಗ ವೀಕ್ಷಕರೇ. ಈ ಖಡ್ಗವನ್ನ ಸಿಂಧೂರ ಲಕ್ಷ್ಮಣನ ಹಿಡಿದು ಕೊಟ್ಟಿದ್ದಕ್ಕೆ ಈ ಕುಟುಂಬಕ್ಕೆ ಬ್ರಿಟಿಷರು ಕೊಡ್ತಾರೆ. ಅದ್ರ ಮೇಲೆ ಬರ್ದಿದ್ರು, ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಸಿಂಧೂರ ಲಕ್ಷ್ಮಣ ಅಂತ ಬರ್ದಿಲ್ಲ, ಲಕ್ಷ್ಮ್ಯಾ ಅಂತಾನೆ ಬರೀತಿ. ನಮ್ ಕಡೆ ಒಂದು ಆಡು ಭಾಷೆ ಇದೆ. ಇವಾಗ ರವಿ ಅಂತಿದ್ರು ರವ್ಯಾ ಅಂತ ಕರಿತೀವಿ, ಪ್ರವೀಣ್ ಅಂತಿದ್ರು ಪವ್ಯ ಅಂತ ಕರಿತೀವಿ. ಸೊ ಹಾಗೆ ಅವ್ರಿಗೆ ಅಷ್ಟು ಕಿಚ್ಚಿತ್ತು ಅವ್ರ ಮೇಲೆ ಸಿಂಧೂರ ಲಕ್ಷ್ಮಣ. ಇನ್ನೆಷ್ಟು ಟಾರ್ಚರ್ ಕೊಟ್ಟಿರ್ಬೋದು ಬ್ರಿಟಿಷರ್ಗೆ ಅವರು ಅಂತ. ಲಕ್ಷ್ಮಿ ಅಂತ ಬರ್ದಿರ್ತಾರೆ. ಲಕ್ಷ್ಮಣ ಹಿಡಿದು ಕೊಟ್ಟಿಗಾಗಿ ನಾವು ಇದನ್ನ ಗಿಫ್ಟ್ ಕೊಡ್ತಾ ಇದೀವಿ ಅಂತ ಹೇಳಿ ಒಂದು ಚಿನ್ನದ ಲೇಪನವಾಗಿರ್ತಕ್ಕಂಥ ಒಂದು ಖಡ್ಗವನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಆ ಖಡ್ಗವನ್ನ ನಾನು ನಿಮ್ಗೆ ತೋರಿಸ್ತೀನಿ ವೀಕ್ಷಕರೇ. ಇದೇ ಸಿಂಧೂರ ಲಕ್ಷ್ಮಣ ಸರ್ಕಲ್, ಬೀಳ್ಗಿ, ಅವರ ಸ್ಟ್ಯಾಚು, ಇದೇ ಆ ಸಮಾಧಿ ಕ್ಲೋಸ್ ಆಗಿದೆ. ಬೆಂಗಳೂರು. ಇದು ಯಾರು ತಲವಾರ? ಆಗಿನ ಕಾಲಾಗಿದ್ದರೆ ನಿಮ್ದು ಹಳಿದು 1923. ಇವಾಗೇನೋ ರಾಜಚಂದ್ರ ಅಂತ ಬರ್ದಿತ್ತಲ್ಲ, ರಾಜಚಂದ್ರ ಗೋವಿಂದ ಪಾಟೀಲ್. ಇದು ಯಾವಾಗ ನಿಮಗೆ ಹೆಂಗ್ ಬಂತು? ಇದು ಸಿಂಧೂರ ಲಕ್ಷ್ಮಣ ಕಾಲದಿದ್ದು. ಹಾ, ಕರ್ಮಭೂಮಿ ಇವರು. ವೀಕ್ಷಕರೇ, ಇದು ಸಿಂಧೂರ ಲಕ್ಷ್ಮಣ ಅವರ ಕಾಲದಲ್ಲಿದ್ದಂತ 1923 ಒಂದು ಖಡ್ಗ ಅಂತಾನೆ ಹೇಳ್ಬೋದು. ಇದು ನಮ್ಗೆ ಸಿಕ್ಕಿದ್ದು ಸರ್, ನಿಮ್ಮ ಹೆಸರು? ಹನುಮಂತ ಪೂರ್ತಿ ಹನುಮಂತಗೌಡ ಪಾಟೀಲ್ ಅವ್ರ ಮನೇಲಿ ಇದು ನಮ್ಗೆ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗತ್ತೆ ನೋಡಕ್ಕೆ. ಸೊ ಆಗಿನ ಕಾಲದ ತಲ್ವಾರ ಅಂತ. ನೋಡ್ಕೊಂಡ್ಬಿಡಿ ಒಂದ್ಸರಿ. ಸೊ ಇವಾಗೂ ಕಾಪಾಡ್ಕೊಂಡ್ ಬಂದಿದ್ದಾರೆ, ಗ್ರೇಟ್ ಅಂತಾನೆ ಹೇಳ್ಬೇಕು. ಸೊ ಈ ಇತಿಹಾಸದ ಕುರುಗಳನ್ನ ಇವ್ರು ಕಾಪಾಡ್ಕೊಂಡ್ ಬರ್ತಾ ಇದಾರೆ. ಸೊ ಖುಷಿ ಆಗತ್ತೆ ನೋಡಕ್ಕೆ. ಇದು ನೀವು ಹಿಂಗೆ ಇತ್ತು, ಏನ್ ಇದೇನ್ ಟಚ್ ಮಾಡಿಲ್ಲ ನೀವು? ಇದು ಒರಿಜಿನಲ್ ಅಲ್ಲ, ಇದು ಒರಿಜಿನಲ್ ಡಿಸೈನ್. ಹಿಂಗೇನೈತಿ ಕರೆಕ್ಟ್ ಆಲ್ಟ್ರೇಷನ್ ಏನ್ ಮಾಡಿಲ್ಲ. ಸೊ ಇದು ಬಿಟ್ಟು ಬೇರೆ ಏನಿತ್ತು ನಿಮಗೆ?
ಫೋಟೋ ಈ ಮನೆ ಇವ್ರು ಅವ್ರ ಸಂಬಂಧಿಕರೇನ್ರಿ ಎಲ್ಲ ಅನ್ನ ತಂದಿರ ಎಲ್ಲ ತೆಗ್ಗಿ ವೆಂಕಟಪ್ಪನ ಗೌಡದವ್ರಿಗೆ ನಾಯಕವ್ರಿಗೆ ಸಂಬಂಧಪಟ್ಟಿದ್ದ ಫ್ಯಾಮಿಲಿ ಇರುತ್ತೆ. ಸೊ ಇದಿಷ್ಟು ಇರೋದು ವೀಕ್ಷಕರು ಇಲ್ಲಿ ಎಲ್ಲ ಅವ್ರ ಅಂತಂದಿರ ವೆಂಕಟವ್ರ ಫ್ಯಾಮಿಲಿನೇ ಇದು. ನೀಟಾಗಿ ಕಾಯಿ ಬಿಡಿಸ್ಕೊಳ್ಳಿ. ಡಾಕ್ಯುಮೆಂಟ್ರಿ ಮಾಡ್ತಾ ಇದೀವಿ. ಇವೆಲ್ಲ ಮತ್ತೆ ಇಲ್ಲೇ ಬಿಟ್ಟು ಸೊ ಇದಾದ್ಮೇಲೆ ನಾವು ಹೋಗಿದ್ದು ಸಿಂಧೂರ್ ಲಕ್ಷ್ಮಣ ಸಮಾಧಿ ಹಾಗೂ ಕಪ್ಪರಪಡಿಯಮ್ಮ ದೇವಸ್ಥಾನ, ಗೌಡ್ರ ಒಂದು ಮನೆಗೆ ಹೋಗಿದ್ವಿ. ಗೌಡ್ರ ಮನೆಯಲ್ಲಿ ಇವಾಗ 4ನೇ ತಲೆಮಾರಿನ ಒಬ್ರು ವಂಶಸ್ಥರು ಅವರು ತೆಗ್ಗಿ ವೆಂಕಣ್ಣ ನಾಯಕರ ಫೋಟೋವನ್ನ ತೋರಿಸ್ತಾರೆ. ಅದಾದ್ಮೇಲೆ ಸಿಂಧೂರ್ ಲಕ್ಷ್ಮಣರ ಒರಿಜಿನಲ್ ಕಾಪಿನ ತೋರಿಸ್ತಾರೆ. ಒರಿಜಿನಲ್ ಕಾಪಿ ಅಂದ್ರೆ ಶೂಟ್ ಔಟ್ ಆದ್ಗಿ ಆ ಬಾಡಿನ ಅವರು ಏನ್ ಇವಾಗ ಬ್ರಿಟಿಷರ್ ಕ್ಯಾಪ್ಚರ್ ಮಾಡಿರ್ತಾರಲ್ಲ ಬಾಡಿನ, ಅದೊಂದು ಫೋಟೋ ಅವ್ರ ಹತ್ರ ಇದೆ, ಅದನ್ನ ನಾನು ತೋರಿಸಿದೀನಿ ನಿಮ್ಗೆ ವಿಡಿಯೋದಲ್ಲಿ. ಸೊ ಸಿಂಧೂರ್ ಲಕ್ಷ್ಮಣರ ಬಗ್ಗೆ ಹೇಳ್ತಾ ಹೋದ್ರೆ ಸಾಲದು. ಅವರು ನೀವು ಒಂದು ಬಾಳೆ ಅನ್ಕೊಟ್ರೆ ಒಂದು ಇಷ್ಟು ಚಿನ್ನ ಕೊಡ್ತಿದ್ರು ಯೋಚನೆ ಮಾಡಿ. ಸೊ ಅಷ್ಟೊಂದು ಬಡವರಿಗೆ ದೇವರಾಗಿದ್ದವರು. ಸೊ ಎಲ್ಲ ಶ್ರೀಮಂತ ದೋಷದು ಬಡವ್ರು ಕೊಡೋದು, ಯಾರು ಕೇಳ್ತಾರೆ ಚಿನ್ನನೇ ಕೊಡೋದು, ಗುಡ್ಡಕ್ಕೆಲ್ಲ ಬರ್ತಾರೆ. ಸೊ ಒಂದು ಅಜ್ಜಿ ಸ್ಟೋರಿ ಹೇಳುತ್ತೆ, ಒಂದು ಕತೆ ಹೇಳ್ತಾರೆ. ಅಲ್ಲಿ ನಾವು ಏನಕ್ಕೋ ಟೀ ಕುಡಿತಾ ಕೂತಾಗ ಒಂದು ಅಜ್ಜಿ ಹೇಳುತ್ತೆ, ಒಂದ್ ಅಜ್ಜಿ ಆವಾಗಿನ ಕಾಲದಲ್ಲಿ ಒಂದ್ ಅಜ್ಜಿ ಮಿಠಾಯಿ ಮಾರೋದಂತೆ. ಸೊ ಸಿಂಧೂರ್ ಲಕ್ಷ್ಮಣ ತಗೋತಾರಂತಾನೆ ಅವ್ರಿಗೋಸ್ಕರವೇ ಮಿಠಾಯಿ ತಗೊಂಡ್ ಹೋಗ್ತಿದ್ದಂತ ಅಜ್ಜಿ. ಆ ಅಜ್ಜಿ ಮಿಠಾಯಿ ಕೊಟ್ಮೇಲೆ ಆ ಒಂದು ಸ್ವೀಟ್ ಏನೋ ಥಿಂಗ್ಸ್ ಕೊಟ್ಮೇಲೆ ತಿನ್ನೋದು, ಅವ್ರಿಗೆ ಆ ಬುಟ್ಟಿ ಎಲ್ಲ ಖಾಲಿ ಮಾಡಿದ ತಕ್ಷಣ 5 ಜನ ಅದಕ್ಕೆ ಬಂಗಾರ ತುಂಬ ಕಳಿಸ್ರಿ. ಇಷ್ಟೊಂದು ಬಂಗಾರ ಕೊಟ್ಟು ಕಳ್ಸೋರಂತೆ ಅಜ್ಜಿಗೆ. ಯೋಚನೆ ಮಾಡಿ ಎಷ್ಟು ಬಂಗಾರ ಇರ್ಬೋದು ಅಂತ ಅವ್ರ ಹತ್ರಕ್ಕೆ. ಸೊ ಈ ರೀತಿಯಾಗೂ ಈಗ ದರೋಡೆ ಅಂತೀವಿ, ದರೋಡೆ ಕೋರ ಅಂತಾನೆ ಅಂತ ಕರೆದು ಅಂತಾನೆ ಇಟ್ಕೊಳ್ಳಿ. ಕಳ್ತನ ಮಾಡಿದ್ದು ಅದು ಆ ಕೆಟ್ಟ ಕೆಲಸ ಮಾಡೋದು ಒಳ್ಳೇದಕ್ಕೆ ಯೂಸ್ ಆಗ್ತಿದೆ. ಸೊ ಬಡವರಿಗೆ ಯೂಸ್ ಆಗ್ತಿದೆ ಆವಾಗ. ಸೊ ಆ ರೀತಿಯಾಗಿ ಬಡಬಗ್ಗರಿಗೆ ಅವರು ಹೆಲ್ಪ್ ಮಾಡಿರ್ತಕ್ಕಂಥ ಒಂದು ನೈಜ ಘಟನೆ ದಂತಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೀನಿ ವೀಕ್ಷಕರೇ. ನಿಮಗೂ ಆದಾಗ ಅಥವಾ ನೋಡ್ಲೇಬೇಕು ಅವರ ಒಂದು ಸಮಾಧಿ ಅಂದ್ರೆ ಬೀಳ್ಗಿ ತಾಲೂಕಿಗೆ ಹೋಗಿ ನಾಗರಾಳ ಗ್ರಾಮ ಅಂತ ಕರೀತಾರೆ ಕಪ್ಪರಪಡಿಯಮ್ಮ ದೇವಸ್ಥಾನ. ಹಾಗೆ ಬೀಳ್ಗಿ ತಾಲೂಕಲ್ಲಿ ಅವರ ಒಂದು ಸಮಾಧಿಗೆ ಹೋಗಿ ನಮಸ್ಕರಿಸಿ ಅಂತ ಒಂದು ವೀರ ಯೋಧನ ಒಂದು ಸಮಾಧಿಗೆ ಹೋಗೋದಂದ್ರೆ ಎಷ್ಟೋ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ನಾನು ಸಮಾಧಿ ಪಕ್ಕದಲ್ಲಿ ನಿಂತಾಗ ನನ್ಗೆ ಎದೆ ನಡುತ್ತಾ ಇತ್ತು, ಒಂದು ಖುಷಿ ಆಗ್ತಿದೆ, ಎದೆ ನಡುತ್ತಿದೆ. ಅಷ್ಟೇ ಬೇಜಾರಾಯ್ತು ಅವ್ರ ಕಥೆನ ಕೇಳಿ. 24 ವರ್ಷ ಬದುಕ್ತಾರೆ, 24 ವರ್ಷ ಬದುಕಿ ಇಷ್ಟೊಂದು ಜನ ಸಾಮಾನ್ಯರಲ್ಲಿ ಹೆಸರು ಮಾಡ್ತಾರೆ ಅಂದ್ರೆ ಅವ್ರು ಇನ್ನೆಂತ ವ್ಯಕ್ತಿ ಆಗಿರ್ಬಾರ್ದು. ಸೊ ಬ್ರಿಟಿಷರು ಇದಾದ್ಮೇಲೆ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಎಲ್ಲೆಲ್ಲಿ ಚಿನ್ನವನ್ನ ಬಚ್ಚಿಟ್ಟಿದ್ದಾರೆ ಇನ್ಫಾರ್ಮೇಶನ್ ಹೋಗುತ್ತೆ. ಆ ಚಿನ್ನವನ್ನ ಬಚ್ಚಿಡ್ತಿದ್ರು ನಮ್ಮ ಸಿಂಧೂರ್ ಲಕ್ಷ್ಮಣರು. ಆ ಗುಡ್ಡದ ಒಂದು ಸಂಧಿ ಅವ್ರನ್ನ ಮಾರ್ಕ್ ಮಾಡಿ, ಅಷ್ಟು ಕ್ಯಾರಿ ಮಾಡಕ್ಕಾಗಲ್ಲ, ಸೊ ಸೇಫ್ ಅಂತ ಒಂದೊಂದ್ ಕಡೆ ಇಡ್ತಿದ್ರು. ಆ ಇಟ್ಟಿರ್ತಕ್ಕಂಥ ಜಾಗವನ್ನ ಕೂಡ ಈ ಮಿಕ್ಕಿದ್ದ 4 ಜನರ ಅರೆಸ್ಟ್ ಮಾಡಿ ಇನ್ನೊಬ್ಬ ಅವ್ರಿಬ್ರು ಅಳಿಯಂದ್ರಿಗೆ ನರವನ್ನ ಕಟ್ ಮಾಡ್ತಾರೆ ಕಾಲ್ ಕೆಳಗಡೆ. ಸೊ ಹಿಂಬಡಿಲ್ ನರ ಕಟ್ ಮಾಡೋದು ನೀವು ಓಡಕ್ಕಾಗಲ್ಲ, ಅದು ಕಾಮನ್. ಸೊ ಅವಾಗ ಬ್ರಿಟಿಷರ್ ಕಟ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಬಚ್ಚಿಕ್ಕಿದ್ದಾನೆ ಅಂತ ಹುಡುಕಿದ್ರೆ ಒಂದು ಚಕ್ಕಡಿ ಬಂಡಿ ಅಷ್ಟು ಬಂಗಾರ ಇತ್ತಂತೆ. ಸೊ ಬ್ರಿಟಿಷರ್ನ ಆಮೇಲೆ ಎಲ್ಲ ಅವರು ರಿಕವರ್ ಮಾಡ್ಕೋತಾರೆ, ಗೋಲ್ಡ್ ಎಲ್ಲ. ಸೊ ಈ 4 ಜನ ಬಿಟ್ಟು ಕಳಿಸ್ತಾ ಶಿಕ್ಷೆಯನ್ನ ಕೊಟ್ಬಿಟ್ಟು ಅದಾದ್ಮೇಲೆ ಇನ್ನೊಂದು ಸ್ಟೋರಿ ಹೇಳ್ತು ಒಂದು ಅಜ್ಜಿ. ಅವರ ಡೆಡ್ ಬಾಡಿನ ತಗೊಂಡ್ಬರ್ತಾ ಇರ್ತಾರಂತೆ ಆ ಒಂದು ಬೆಟ್ಟದಿಂದ ಬೀಳಿಗೆ ಊರಿಗೆ ತರಬೇಕು. ಬೀಳಿಗೆ ಒಂದು ಪೊಲೀಸ್ ಸ್ಟೇಷನ್ ತರಬೇಕಾದ್ರೆ ನಮ್ ಕಡೆ ಒಂದು ಏನಿಲ್ಲ 7 ಫೀಟ್ದು ಒಂದು ಚಕ್ಕಡಿ ಬಂಡಿ ಅನ್ಕೊಳ್ಳಿ, ಒಂದು ಎತ್ತಿನ ಗಾಡಿ ಅಷ್ಟ್ ಹಾಕುದ್ ಅವ್ರ ಬಾಡಿನ ಅದ್ರ ಒಳಗಡೆ ಇಟ್ಟರು ಆ ಕಾಲು ಈಚೆ ಬಂದಿತ್ತಂತೆ. 2 ಕಾಲು ಸಿಂಧೂರ್ ಲಕ್ಷ್ಮಣರ ಒಂದು ಮೃತದೇಹದ ಕಾಲು 2 ಈಚೆ ಬಂದಿತ್ತಂತೆ. ಸೊ ಇದನ್ನ ಒಂದು ಅಜ್ಜಿ ಚೆನ್ನಾಗಿ ಹೇಳ್ತಾ ಇತ್ತು, ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ವೀಕ್ಷಕರೇ. ಸೊ ಅಷ್ಟು ಹೈಟು, ಅಷ್ಟು ಅಜಾನುಬಾಹು ಇದ್ರು. ಬರೀ 24 ವರ್ಷ ಬದುಕಿ ಇಷ್ಟೊಂದು ಹೆಸರು ಮಾಡಿದ್ದಾರೆ. ಯೋಚನೆ ಮಾಡಿ, ಅವ್ರು ಏನಾದ್ರು ಒಂದು 50-60 ವರ್ಷ ಬದುಕಿದ್ರೆ ಇನ್ನೇನೇನು ಒಳ್ಳೇದ್ ಮಾಡಿರ್ಬಾರ್ದಿತ್ತು, ಇನ್ನೆಂತ ಕೆಟ್ಟ ಕ್ರಿಮಿಗಳನ್ನೆಲ್ಲ ಹೊಡೆದು ಸಾಯಿಸ್ತಿದ್ರು. ಸೊ ಏನ್ ಮಾಡ್ತೀರ, ಬದುಕಕ್ ಬಿಡಲ್ಲ ಜನ, ಒಳ್ಳೆಯವ್ರನ್ನ ಎಲ್ಲೂ ಬದುಕಕ್ ಬಿಡಲ್ಲ. ಈಗೂ ಅದೇ ನಡೀತಾ ಇದೆ. ಏನಿದೆ ನಿಮ್ಮ ಹೆಸರು? ಮಾಯವ ಆದಿಮನೆ. ನೀವು ಊರವ್ರೆ? ಇಲ್ಲೇ ಹುಟ್ಟಿ ಬೆಳೆದು ಸಿದ್ದಾಪುರ ಏನ್ ಬೀಳಿಗೆ? ಗಂಡನ ಮನೆ ಬೀಳಿಗೆ. ಸಿಂಧೂರ್ ಲಕ್ಷ್ಮಣ ಸ್ಟೋರಿ ಎಲ್ಲ ಹೆಂಗ್ ನಿಮ್ಗೆ ಗೊತ್ತಾ? ನಿಮ್ ಹೊಲ ಅಲ್ಲೇ ಅನ್ರಿ? ಏನ್ ಬಂಗಾರ ಎಲ್ಲ ಕೊಡ್ತಿದ್ರಿ?
ಬಡವ್ರಿಗೆ ಬಡ್ರಿಗೆ ಮಾಡ್ಯಾನ ಎಲ್ಲ ಶ್ರೀಮಂತ ಮುತ್ಯಾರು ಹೇಳ್ತಿದ್ರಿ ನಮಗೂ ಗೊತ್ತಿಲ್ಲಪ್ಪ ನಾವು ಸಣ್ಣವರು ನಮ್ಮ ಮುತ್ಯಾರು ಅನ್ಕೋತ ಬಂದಿದ್ರಿ ಎಲ್ಲ ಬಡವ್ರಿಗೆ ಕೊಡೋದು ಬರ್ ಗಣಿಸಿದ್ದ ಪುಣ್ಯದಾಗಿದ್ದ ಅಲ್ಲಿ ತೊಟ್ಲ ಅದು ಕಟ್ತಾ ಇರಲಿಲ್ಲ ಅದು ಅಂತ ಮಗ ಹುಟ್ಲಿ ಅಂತ ಮಕ್ಳು ಆಗಲಿ ಅಂತ ಲಕ್ಷ್ಮಣ ಅಂತ ಮಗ ಹುಟ್ಲಿ ಸತ್ತುಳಕ್ ಬಾಳ ಎಜೆಂಡರ್ ಬರ್ತಾರೆ ಬಡಿಯಮ್ಮನ್ಗೆ ಸತ್ತುಳಕದ ನಾವು ಬರೇ ನಾಯಿ ಹೋಗಣಿ ನಾಯಿ ತಾಕ ತಗೊಂಡ್ ಹೋಗಿತ್ತಲ್ರಿ ಬಾಳೆ ಮಾಡ್ಬೇಕಾದ್ರ ಈಗ ಗಂಡ ಮನಿ ಬಾಳ ತರಾತಿತ್ತು ನಮ್ಮ ಹೆಣ್ ಮಕ್ಳು ಬಿಡಿತಿದ್ರಿ ಅಲ್ಲಿ ಹೋಗಿ ನಮ್ಗೆ ಅನುಕೂಲ ಮಾಡ್ಯಾವ್ರಿ ಬಡಿಯಮ್ಮ ಅದೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗೈತೆ ಅವ್ರು ಅಲ್ಲೇ ತಿಳ್ಕೊಂಡಿದ್ರು ಅಲ್ಲೇ ಹಾಕಿದ ಜಾಗ ಸಿಂಧು ಲಕ್ಷ್ಮಣನ ನಾಟಕ ಬಟ್ ಅವ್ರು ಹುಟ್ಟಿದ್ದು ಜತ್ ಇಲ್ರಿ ಬಿಡಿ ಜತ್ ಬಟ್ ಅವ್ ಇದ್ದಿದ್ದಲ್ಲ ಇಲ್ಲಿ ಜಾಸ್ತಿ ಈ ಗುಡ್ಡದಾಗ ಅಲ್ಲೇ ಇದ್ದಿದ್ದು ಅದನ್ನ ಬಿಟ್ಟು ಊರೊಳಗ್ ಬರ್ತಿರ್ಲಿಲ್ಲ ಮತ್ರಿ ಇಲ್ರಿ ರಾಮನಗೌಡ್ರ ಮನ್ಯಾಗ ಅಲ್ಲಿ ಅಮ್ಮನಗೌಡ್ರ ಅಂತ ಹೇಳಿ ಅವ್ರ ಮಗನ ಮದ್ವಿಗೆ ಸುತ್ತ ಬಂದ್ ಆ ಏರಿ ಬರಿಸಿ ಊಟ ಮಾಡ್ಕೊಂಡ್ ಹೋಗ್ಯಾರ ಗೌಡ್ರಮನ್ ತಂದಾರ ಬೀಳಿಗಿ ಗೌಡ್ರ ಮನೆ ಇಲ್ಲಿ ಗೌಡ್ರಮನ್ ತಂದಾಗ್ರಿ ಅಮ್ಮನಗೌಡ್ರ ಮನ್ ತಂದಾಗ್ರಿ ಬಂದು ಊಟ ಅಮ್ಮನಗೌಡ್ರ ಮದ್ವಿಗೆನ ಬಂದು ಇವನೇ ಸಿಂಧು ಲಕ್ಷ್ಮಣ ಅಂತ ಯಾರು ಗೊತ್ತಾ ಹಿಡಿಲಿಲ್ಲ ಅಂತ ಅಯ್ಯರ್ ಬರ್ಸ ಮುಂದ ಬಂಗಾರ ಗಂಟು ಏನಲ್ಲಿ ಅಯ್ಯರ್ ಮುಂದ್ ಇಟ್ಟು ಕುಡ್ಲೇನ ಇವನೇ ಸಿಂಧು ಲಕ್ಷ್ಮಣ ಅಂತ ಹಿಡ್ಕೊಂಡು ಕಡೆಗೆ ಮಗನೂ ಅಂತವಳ ಹುಟ್ಟಿದ್ನಂತ್ರಿ ಅವ ಮಗನೂ ಇಲ್ಲಿ ಹುಡುಕಿನ ತಂದಿಕಿನ ಮಗ ಮುಂದ್ ಹೋಗ್ಕಣ ಬಾ ಅವ್ರಿಗೆ ಮದುವೆ ಆಗಿರ್ಲಿಲ್ರಿ ಆಗೈತ್ರಿ ಮದ್ವಿ ಸಿಂಧೂರ ಲಕ್ಷ್ಮಿ ಮದುವೆ ಆಗೈತ್ರಿ ವೈಫ್ ಎಲ್ಲ ಇಲ್ದಾರ್ರಿ ಅಲ್ಲಿ ಜೊತೆಗ ಇರ್ಬೋದ್ರಿ ಮಗನು ಹಿಂಗ ಹೋಗ್ಕಣ ಬಾ ಅವ್ರ ಅಪ್ಪಕಿನ ಮುಂದ ಹಿಂಬಡ್ದಾಗಿನ ನರ ತೆಗ್ದಾರತ್ರಿ ಅವ್ರು ಮಗಂದು ಕಾಲ್ ಓಡಾಕ ಆಗ್ಲಾರ್ದಂಗ ಮಾಡಿದಾರತ್ರಿ ಅವ್ರು ಸಿಂಧೂರ ಲಕ್ಷ್ಮಿ ಮಗನ್ಗೂ ಟಾರ್ಚರ್ ಮಾಡ್ಯಾರ ಹುಸೇನ್ ಬೋಲ್ಟ್ ಗಿಂತ 10 ಪಟ್ಟು ಸ್ಪೀಡ್ ಓಡ್ತಿದ್ವಿ. ಓಹೋ ಸಿಂಧು ಲಕ್ಷ್ಮಣ ಒಂದು ಗದ್ಗಿ ಕಟ್ಟ್ಯಾರ್ರಿ ಆ ಗದ್ಗಿ ಒಳಗ ಅವ್ರ ಫೋಟೋ ಯೂಸ್ ಮಾಡ್ಯಾರ ಮುಗಿದೋಗಿ ಯಾವ್ದ ಮೀಟಿಂಗ್ ಅವ್ರ ಸಮಾಜದವ್ರು ಎಲ್ಲಾರು ಮೀಟಿಂಗ್ ಇಟ್ಟು ವಾಲ್ಮೀಕಿ ಸಮಾಜ ಮೀಟಿಂಗ್ ಮಾಡ್ತಾರ ಯಾವ್ದ ಕಾರ್ಯಕ್ರಮಗಳು ಮಾಡ್ಕೋತಾರ್ರಿ ಅವಾಗ ಬಂದ್ ಯಾರು ನೋಡಾಕ್ ಬಂದ್ರಂದ ಅವ್ರ ಕ್ಲಿಯರ್ ತೆಗೆದು ತೋರ್ಸಿ ಮಾಡಿ ಅದ್ ಮಟ್ಟಿಗೆ ಹೋಗ್ತಾರ್ರಿ ಆ ಕಂದಿಲ್ ಅಂದ್ರೆ ಲಾಟನ್ ಇಟ್ರ ಜಾಗನೇ ಅಲ್ಲ ಅವಾಗ ಇವನ ಸಿಂಧೂರ ಲಕ್ಷ್ಮಣ್ ಶೂಟ್ ಮಾಡಿದ್ರು ಅದ ಒಂದ ಗುರುತು ಊಟ ಮಾಡೋ ಮುಂದ ಕುಂತು ಹೊತ್ನಾಗ ಯಾರ ಮುಂದ ಲಾಟನ ಕಂದಿಲಿ ಇರ್ತೈತ್ ನೋಡಿ ದೀಪ ಅವನೇ ಸಿಂಧೂರ ಲಕ್ಷ್ಮಣ ಅಂತ ಗುರ್ತ ಮಾಡ್ಕೊಂಡಾರ ಇನ್ 5 ಜನರು 4 ಮಂದಿ ಇಡ್ತಿರ್ಲಿಲ್ರಿ ಗೊತ್ತಾರಿ ಅವ್ರ 4 ಮಂದಿನು ಅವ್ರ ಇದ್ರಿಗೆ ನಿಂತ ದೂರಿಂದನ ಕುಂಡ್ ಹೊಡ್ದಾರಿ ಅವ್ನ ನೋಡಿ ದೂರಿಂದಾನೆ ಶೂಟ್ ಮಾಡಿದ್ರು ಶೂಟ್ ಮಾಡ್ಯಾರ ಸಿಂಧೂರ ಲಕ್ಷ್ಮಣ ಹಳ್ಯಾಗೊಳತ್ರಿ ಅವ್ರು ಅವರೆಲ್ಲ ಹಳ್ಯಾಗಳು ಅವ್ನ ಜೊತೆಗಿದ್ದವ್ರು ಹೊರಗಿನವ್ರು ಯಾರು ಇರ್ಲಿಲ್ಲ ಅವರು ಸತ್ತೋದ್ರಿಲ್ಲ ಅವ್ರು ಬಿಟ್ಟು ಹೋಗಾರಾಗಿದ್ರತ್ರಿ ನಾನ್ ಬಿಟ್ಟು ಹೋಗ್ರು ನಿಮ್ದು ಜೀವ ಹೋಗ್ತಾರ ಬಿಟ್ಟು ನಿಮ್ಮಪ್ಪ ಸಿಕ್ಕೊಂಡ್ರು ಒಟ್ಟ ಜೀವ ಹೋಗತಕ್ಕ ಹೋಗಿಲ್ಲ ಮೋಸ ಮಾಡಿದ್ರ ನಮ್ಮ ಮೋಸ ಮಾಡಿ ಬಂದ್ರು ನಾವು ಯಾವಾಗ ಊಟಕ್ಕೆ ಕೊಟ್ಟು ನೀವು ಮೋಸ ಮಾಡಿದ್ರ ನಿಮ್ ಮುನ್ನೂ ಅನ್ನದಾಗ ಹುಳ ಬೀಳಿ ಅಂದನಂತ್ರಿ ಸೊ ಇವಾಗೂ ಹುಳ ಬಿಡ್ತಾವ ಏನು ಹುಳ ಬಿಡ್ತಾವ ಸರ್ ಅವ್ರನ್ನ ಯಾವ್ದು ತೆಗ್ಗಿ ನಾಯಕನ ಮನ್ಯಾಗ ಸರ್ ವೆಂಕಟಪ್ಪ ನಾಯಕ ಮನ್ಯಾಗ ಇವಾಗೂ ಬಿಡ್ತಾವ ಪ್ರತಿದಿನ ಪಡ್ಯಮ್ಮ ನೀನು ಮುಂದೆ ನಾನು ಪಡ್ಯಮ್ಮ ಕರ ಮಾಡಿ ಪಡಿ ಅಣ್ಣ ಕಡಿಗೆ ಆ ಪಡಿಯಮ್ಮಂಗೆ 3 ಅಕ್ಷರ ಬರ್ತಾನ 3 ಅಕ್ಷರ ಆ ಪಡಿಯಮ್ಮನ ದೇವಸ್ಥಾನ ಐತಿಲ್ರಿ ಅಲ್ಲಿ ಅಂದ್ರೆ ಮೂರ್ತಿ ಐತಿರ್ಲ ಅದ್ ಅವಾಗ ಅವ್ರ ಇದ್ದಾಗಿಂದನೂ ಐತೇನು ಈಗ ಹಾತ್ ಕೂಡ್ಲೆ ಹತ್ತದ ಸಿಂಧು ಲಕ್ಷ್ಮಣ ಬೆಟ್ಟ ಅವ್ರಕಿನ ಮೊದಲ ಅದಾಡ್ರಿ ಪಡ್ಯಮ್ಮ ಅಲ್ಲಿ ಅಲ್ಲೇ ಐತೇನು ಬಾಳ ನಡ್ಕೊತಿದ್ರಿ ಅದು ಆಕಿ ಪಡ್ಯಮ್ಮ ಹೆಂಗಂದ್ರಿ ನರ ದಿಗಂಬ್ರಪ್ಪನ ತಂಗಿ ಅಂತ ಆಕಿ ಓಹೋ ಅಕ್ಕನ ಆಕಿ ತೇಡಿ ಅಳಿಸಿ ಜಾತ್ರೆ ಮಾಡ್ಕೊತಾನ ದಿಗಂಬ್ರಪ್ಪ ಆಕ್ರಿ ದಿಗಂಬ್ರಪ್ಪ ಹೌದಾ ಆಕಿಂದು ಸೊ ಇದೆಲ್ಲ ನಡೆದಿದ್ದು ಒಂದು ಅನ್ಯಾಯವಾಗಿ ಅಂದ್ರೆ ಮೋಸ ಆಗಿ ಮೋಸನ ಆಗಿ ಆಮೇಲೆ ಆ ಬಾಡಿ ತಗೊಂಡ್ ಅಲ್ಲಿಂದ ಇಲ್ಲಿಗೆ ತರ್ತಾರೆ ಅಲ್ಲಿ ಪಡ್ಯಮ್ಮಗಳಿಂದ ಸ್ಟೇಷನ್ ಈಗ ಅಲ್ಲಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹಿಂಗ ಒಂದು ಬೇಂಗಿಡ ಐತಿ ಬೇಂಗಿಡದ ಮೂಲದ ಕಟ್ಟಿಗೆ ಹಾಕ್ಯಾರ ಇವತ್ತಿಗೂ ಕಟ್ಟಿ ವೀರ ಸಿಂಧು ಲಕ್ಷ್ಮಣನ ಅಂತ ಹೇಳ ಬರ್ದಾರ ಕಟ್ಟಿಗೆ ಅಲ್ಲಿ ಹಾಕಿದ್ರಿ ಎಲ್ಲಿ ಹಿಂಗ ಹೋಗ್ಬೇಕಂದ್ರೆ ಕಚೇರಿ ಮುಂದರಿ ಅದು ಎಗ್ಸಿ ದಾಟಿ ಹೋಗ್ಬೇಕ್ರಿ ಅಲ್ಲಿ ರೀ ಅಲ್ಲಿ ಬರ್ದಾರಿ ಅಲ್ಲಿಂದ ತಂದ ಇಲ್ಲೇ ಮಣ್ಣು ಮಾಡ್ಯಾರ ಇದು ಇಲ್ಲಿ ಇರೋದಲ್ರಿ ಸ್ಟ್ಯಾಚು 100 ವರ್ಷ ಆತು ಸೊ ಇನ್ನ ಇದ್ದಿದ್ರು ಇನ್ನ ಒಳ್ಳೇದಾಗಿರೋದು ಬಡವ್ರಿಗೆ ಪರಿಚಯ ಮಾಡಿದ್ರಿ ಅದನ್ನ ಇಲ್ಲೇ ಪೆಟ್ರೋಲ್ ಹೊಡೆದು ಎಲ್ಲರನ್ನ ಕರೆಸಿ ರಾಜಕೀಯ ಮಂದಿ ಕರೆಸಿ ದಾಸಭ ಇಟ್ಟು ಇಲ್ಲೇ ರೀ ಇಲ್ಲೇ ಎಲ್ಲ ಪೆಟ್ರೋಲ್ ಹೊಡೆದು ಚಂದ ಮಾಡಿದ್ರಿ
ಇಲ್ಲಿ ವಾಲ್ಮೀಕಿ ಸಮಾಜ ವಾಲ್ಮೀಕಿ ಮಾಡಿ ಭಾಳ ಐತ್ರಿ ಇಲ್ಲಿ. ಜಾರಕಿಹೊಳಿ ಅವ್ರ ಸೊ ವೀಕ್ಷಕರೇ, ಇದಾಗಿತ್ತು ನಮ್ಮ ವೀರ ಸಿಂಧೂರ ಲಕ್ಷ್ಮಣರ ಒಂದು ದಂತಕತೆ, ನೈಜ ಘಟನೆ. ಸೊ ಇದನ್ನ ನಿಮ್ಗೆ ಸೀನ್ ಬೈ ಸೀನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ. ಬನ್ನಿ ಸೀನ್ ಬೈ ಸೀನ್ ನೋಡೋಣ. ಸೊ ಸಿಂಧೂರ ಲಕ್ಷ್ಮಣರು, ಕ್ರಾಂತಿ ವೀರ ಸಿಂಧೂರ ಲಕ್ಷ್ಮಣರು, ಅವ್ರು ಬದುಕಿರ್ತಕ್ಕಂತಹ ಒಂದು ಪವರ್ಫುಲ್ ಜೀವನ ಏನಿದೆ ಇವತ್ತಿಗೂ ಜನಸಾಮಾನ್ಯರ ಮನದಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿದೆ, ಅಲ್ಲಿರುವಂತ ಉತ್ತರ ಕರ್ನಾಟಕ ಭಾಗ. ಸೊ ಇದನ್ನ ಒಂದು ಮೂವಿಯಾಗಿ ಮಾಡ್ತಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ. ಅವ್ರಿಗೆ ನಮ್ಮ ಕಡೆಯಿಂದ, ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಒಂದು ದೊಡ್ಡ ಸಲಾಂ. ಸಕ್ಸಸ್ಫುಲ್ ಆಗ್ಲಿ ಮೂವಿ ಅಂತ ಹೇಳ್ತಾ, ಅವ್ರ ಕೈ ಇಟ್ಟಿದ್ದೆಲ್ಲ ಸಕ್ಸಸ್ಫುಲ್ ಸೆಕೆಂಡ್ರಿ. ಈ ಮೂವಿ ಕೂಡ ತುಂಬಾ ಹಿಟ್ ಆಗ್ಲಿ, ಅವ್ರಿಗೆ ಈ ಪಾತ್ರ ಸೂಟ್ ಆಗುತ್ತೆ, ಪರ್ಸನಾಲಿಟಿಗೆ ಸಿಂಧೂರ ಲಕ್ಷ್ಮಣರ ಒಂದು ಕತೆ ಸೂಟ್ ಆಗುತ್ತೆ ಅಂತ ಹೇಳ್ತಾ. ಸೊ ವೀಕ್ಷಕರು, ಇದೇ ರೀತಿಯಾಗಿ ನಾನು ಹೆಚ್ಚಿನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಭಾರತಾಂಬೆಯ ಮಗನಾದ ಸಿಂಧೂರ ಲಕ್ಷ್ಮಣರಿಗೆ ಒಂದು ದೊಡ್ಡ ನಮಸ್ಕಾರ, ಸಲಾಂ ಹೇಳ್ತಾ, ಇದೇ ರೀತಿಯಾಗಿ ನಮ್ಮ ನಾಡಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂತ ವ್ಯಕ್ತಿಗಳನ್ನ ಸ್ಮರಿಸೋಣ ನಾವು. ಸೊ ಎಲ್ಲೋ ಎಲೆ ಮರಿ ಕಾಯಿಗಳಂತೆ ಮರೆ ಆಗ್ಬಾರ್ದವ್ರು. ಸೊ ಅಂತವ್ರನ್ನ ನಾವು ಸ್ಮರಿಸ್ಬೇಕು. ಇವತ್ತಿಗೂ ಜನ ಅಲ್ಲಿ ಸ್ಮರಿಸ್ತಾರೆ ಅವರನ್ನ. ಹಾಗೂ ತೆಗ್ಗಿ ವೆಂಕಣ್ಣ ನಾಯಕರ ಮನೆಗೆ ಹೋದಾಗ ಅವರು ಕೂಡ ಅವ್ರನ್ನ ಸ್ಮರಿಸಿದ್ದಾರೆ. ಸೊ ಬಾಂಧವ್ಯ ಇತ್ತು. ಏನೇ ಊಹಾಪೋಹಗಳಿದ್ರು ಅದು ನಾವು ಕಂಡಿಲ್ಲ. ಸೊ ನಾವು ಕೇಳಿದ್ದು. ಸೊ ನಾವು ಕೇಳಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೂ ನಾನು ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿಗಳು ನನಗೆ ಸ್ಟೋರಿ ಹೇಳಿದ್ದಾರೆ. ನನ್ನ ತಂದೆ ತಾಯಿಯ ತಂದೆ ತಾಯಿಗಳು ಅಂದ್ರೆ ನನ್ನ ತಾತ ಮುತ್ತಾತರು ಸಿಂಧೂರ ಲಕ್ಷ್ಮಣರನ್ನ ನೋಡಿರ್ತಕ್ಕಂಥ ನೈಜ ಘಟನೆಗಳನ್ನ ನನ್ನ ತಾಯಿಗೆ ಹೇಳಿರ್ತಾರೆ, ನನ್ನ ತಾಯಿ ನಮಗೂ ಹೇಳಿದ್ದಾರೆ. ಸೊ ಆ ಒಂದು ಭಾಗದಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣರು ಒಂದು ಕೈ ಆದ್ರೆ, ಕ್ರಾಂತಿ ವೀರ ಸಿಂಧೂರ ಲಕ್ಷ್ಮಣರು ಇನ್ನೊಂದು ಕೈ. ಇವರಿಬ್ಬರ ಒಂದು ಕೆಲಸ ಒಂದೇ ಆಗಿತ್ತು, ನಾಡಿಗೋಸ್ಕರ, ಊರಿಗೋಸ್ಕರ. ಹಾಗೂ ಇವ್ರು ಮಾಡಿರ್ತಕ್ಕಂಥ ವಾಲಿಕಾರ ವೃತ್ತಿ ಕೂಡ ಸೇಮ್ ಇತ್ತು. ಸೊ ಅವರನ್ನು ಬ್ರಿಟಿಷರು ಸೆರೆ ಹಿಡಿತಾರೆ ನಮ್ಮವರಿಂದಾನೆ, ಇವರನ್ನು ಕೂಡ ನಮ್ಮವರಿಂದಾನೆ ಒಂದು ಸೆರೆ ಹಿಡಿದು ಶೂಟ್ ಔಟ್ ಮಾಡ್ತಾರೆ. ಸೊ ಇದು ಹೇಳಕ್ಕೆ ಬೇಜಾರಾಗುತ್ತೆ ವೀಕ್ಷಕರೇ, ಅವ್ರನ್ನ ಒಂದು ನೆನ್ಸ್ಕೊಂಡಾಗ. ಬಟ್ ನೀವು ಆ ಜಾಗಕ್ಕೆ ಹೋದಾಗ ನಿಮ್ಗೆ ನಿಮ್ಗೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟೊಂದು ಒಂದು ರೋಮಾಂಚನವಾಗುತ್ತೆ ಅಂತ ಜಾಗ ಅದು. ಸೊ ಮಿಸ್ ಮಾಡದೆ ನೀವು ಹೋಗ್ಬಿಟ್ಟು ಬೀಳ್ಗಿ ಅವಾಗ ಹೋದಾಗ ಸಿಂಧೂರ ಲಕ್ಷ್ಮಣರ ಸಮಾಧಿಗೆ ಹೋಗದೆ, ವಿಸಿಟ್ ಮಾಡದೆ, ನಮಸ್ಕಾರ ಮಾಡದೆ ಬರಬೇಡಿ ಅಂತ ಹೇಳ್ತಾ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹಾಗೂ ಅಲ್ಲಿರೋ ಸ್ಥಳೀಕರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಕೂಡ ನಮ್ಮ ಚಾನಲ್ ಇಂದ ಧನ್ಯವಾದ ಹೇಳ್ತಾ, ಇದೇ ರೀತಿಯಾಗಿ ನಿಮ್ ಸಪೋರ್ಟ್ ಇರಲಿ. ಹಾಗೂ ನಿಮ್ಮ ಊರುಗಳಲ್ಲಿ ಏನಾದ್ರು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದ್ರು ಹೇಳಿ ವೀಕ್ಷಕರೇ, ನಾನ್ ಬಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಜನರಿಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ ವೀಕ್ಷಕರೇ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಸ್ಟೋರಿ, ಇವತ್ತಿನ ಒಂದು ದಂತಕತೆ ಎಪಿಸೋಡ್ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.